ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಜಾಯಿಂಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಇನ್ನೊಂದು ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ವೆಶ್ಚನ್ ಏನು ಹೇಳ್ತಾ ಇರೋದು, x and y ಆರ್ ದ ಇಂಡಿಪೆಂಡೆಂಟ್ ರ್ಯಾಂಡಮ್ ವೇರಿಯೇಬಲ್ಸ್. x takes the values 2, 5, 7 with the probability 1/2, 1/4, 1/4 respectively, and y takes 3, 4, 5 with the probability 1/3, 1/3, 1/3. Find the joint probability distribution of x and y. Show that the covariance of x and y is equal to 0. Find the probability distribution of z is equal to x plus y. So step by step solve ಮಾಡ್ತಾ ಹೋಗೋಣ. ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ಬೇಕು ಆ ತರ. ಸೊಲ್ಯೂಷನ್, ಈಗ ನಾವೇನ್ ಮಾಡಬೇಕು ಅಂತಂದ್ರೆ ಅವರು ಎಕ್ಸ್ ವ್ಯಾಲ್ಯೂಸ್ ಮತ್ತೆ ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ, ವೈ ವ್ಯಾಲ್ಯೂಸ್ ಮತ್ತೆ ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟೀಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವು ಡಿಸ್ಟ್ರಿಬ್ಯೂಷನ್ ಟೇಬಲ್ ಅನ್ನ ಬರ್ಕೊಳ್ಳೋಣ. ಡಿಸ್ಟ್ರಿಬ್ಯೂಷನ್ ಟೇಬಲ್ ಆಫ್ ಎಕ್ಸ್ ಅಂತ ತಗೊಂತ ಹೋಗೋಣ. ಸೊ ಎಕ್ಸ್ ಐ ಮತ್ತೆ ಎಫ್ ಆಫ್ ಎಕ್ಸ್ ಐ ಅಂತ ಟೇಬಲ್ ಅನ್ನ ತಗೊಂತ ಹೋಗ್ಬೇಕಾಗತ್ತೆ. ಸೊ ಫಸ್ಟು ಕ್ಲಾಸನ್ನು ಕೇಳ್ಕೊಳ್ಳಿ, ಆಮೇಲೆ ನೋಟ್ಸನ್ನು ಬರ್ಕೊಂತ್ರಿ. ಸೊ ಎಕ್ಸ್ ವ್ಯಾಲ್ಯೂಸ್ ಏನೇನು ತಗೊಳುತ್ತೆ, 2 ತಗೊಳುತ್ತೆ, ನೆಕ್ಸ್ಟು 5 ತಗೊಳುತ್ತೆ, ನೆಕ್ಸ್ಟು 7 ತಗೊಳುತ್ತೆ. ಈಗ 2, 5, 7ಗೆ ಪ್ರೊಬಬಿಲಿಟೀಸ್ ಎಷ್ಟಿದೆ, 1/2, 1/4, 1/4 ನೋಡಿ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ 2ಗೆ 1/2, 5ಗೆ 1/4, 7ಗೆ 1/4 ಆ ಥರ. ನೆಕ್ಸ್ಟ್ ಅದೇ ರೀತಿ ಡಿಸ್ಟ್ರಿಬ್ಯೂಷನ್, ದಟ್ ಈಸ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ವೈ ಅಂತ ಬರೆದ್ಬಿಟ್ಟು ಸೇಮ್ ಟೇಬಲ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವೈ ಜೆ ಅಂತ ತಗೊಳ್ಳೋಣ. ಇಲ್ಲಿ ಎಕ್ಸ್ ಐ ಅಂತ ತಗೊಂಡಿದ್ದೀನಿ, ಇಲ್ಲಿ ವೈ ಜೆ. ಸೊ ಜಿ ಆಫ್ ವೈ ಜೆ ಅಂತ ತಗೊಳ್ಳೋಣ, ಸರಿನಾ. ಇಲ್ಲಿ ಎಫ್ ಆಫ್ ಎಕ್ಸ್ ಐ ಅಂತ ತಗೊಂಡಿದ್ದೀನಿ, ಇಲ್ಲಿ ಜಿ ಆಫ್ ವೈ ಜೆ. ಸೊ ವೈ ಯಾವ್ಯಾವ ವ್ಯಾಲ್ಯೂನ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ, 3, 4, 5, 3, 4 ಮತ್ತೆ 5. ಸೊ 3ಗೆ ವ್ಯಾಲ್ಯೂ ಎಷ್ಟಿದೆ, 1/3, 4ಗೂ ಕೂಡ 1/3, 5ಗೂ ಕೂಡ 1/3 ಪ್ರೊಬಬಿಲಿಟಿ, ಸರಿನಾ. ಈ ತರ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅನ್ನ ಬರ್ಕೋಬೇಕು. ನೆಕ್ಸ್ಟ್ ಏನ್ ಹೇಳ್ತಾ ಇದ್ರೆ, ಫೈಂಡ್ ದ ಜಾಯಿಂಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸೊ ಜಾಯಿಂಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನ ಬರಿತಾ ಹೋಗೋಣ. ಜಾಯಿಂಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್, ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಆಮೇಲೆ ಇನ್ನೊಂದನ್ನು ಹೇಳ್ತಾ ಇದ್ದಾರೆ, ಏನೋ ಎಕ್ಸ್ ಅಂಡ್ ವೈ ಆರ್ ಇಂಡಿಪೆಂಡೆಂಟ್ ರ್ಯಾಂಡಮ್ ವೇರಿಯೇಬಲ್ಸ್, ಸರಿನಾ. ಸೊ ಅದನ್ನ ಬೇಕಾದ್ರೆ ಬರೀರಿ. ಸಿನ್ಸ್ ಎಕ್ಸ್ ಅಂಡ್ ವೈ ಆರ್ ಇಂಡಿಪೆಂಡೆಂಟ್ ರ್ಯಾಂಡಮ್ ವೇರಿಯೇಬಲ್ಸ್, ದ ಜಾಯಿಂಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ವಿಲ್ ಬಿ ಈಕ್ವಲ್ ಟು ಅಂತ ಬರೆದು ಎಕ್ಸ್ ವ್ಯಾಲ್ಯೂಸ್ ಮತ್ತೆ ವೈ ವ್ಯಾಲ್ಯೂಸ್ ಅನ್ನ ತಗೊಂತ ಹೋಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂಸ್ ಅನ್ನ ಕಾಲಮ್ ವೈಸ್ ಬರಿತಾ ಹೋಗೋಣ, ವೈ ವ್ಯಾಲ್ಯೂಸ್ ಅನ್ನ ರೋ ವೈಸ್ ಬರಿತಾ ಹೋಗೋಣ. ಸೊ ವೆರಿ ಸಿಂಪಲ್ ಆಗಿ ಬರಿಬಹುದು. ಎಕ್ಸ್ ಯಾವ್ಯಾವ ವ್ಯಾಲ್ಯೂ ತಗೊಂಡಿರೋದು, 2, 5, 7. ಸೊ ಈ ತರ ಬರೀರಿ, 2, 5 ಮತ್ತೆ 7. ಸೊ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಸೊ ನೀವು ಸ್ಕೇಲ್ ಪೆನ್ಸಿಲ್ ಅನ್ನ ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೈ ಯಾವ್ಯಾವ ವ್ಯಾಲ್ಯೂನ ತಗೊಳುತ್ತೆ. ಸೊ ವೈ ವಿಲ್ ಟೇಕ್ ದ ವ್ಯಾಲ್ಯೂಸ್ ಆಸ್ 3, 4, 5, 3, 4, 5. ಸೊ ಇಲ್ಲಿಗೆ ವ್ಯಾಲ್ಯೂಸ್ ಅನ್ನ ಫಿಲ್ ಮಾಡ್ಬೇಕು. ಯಾವ ರೀತಿ, ಫಾರ್ಮುಲಾ ನೋಡಿ, ಎಫ್ ಆಫ್ ಎಕ್ಸ್ ಐ ಇಂಟು ಜಿ ಆಫ್ ವೈ ಜೆ ವಿಲ್ ಬಿ ಈಕ್ವಲ್ ಟು ಜೆ ಆಫ್ ಐ ಕಾಮಾ ಜೆ. ಗೊತ್ತಾಯ್ತಾ ಏನು, ಜಾಯಿಂಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ವ್ಯಾಲ್ಯೂಸ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ಎಫ್ ಆಫ್ ಎಕ್ಸ್ ಐ ಇಂಟು ಜಿ ಆಫ್ ವೈ ಐ ಅನ್ನ ಯೂಸ್ ಮಾಡ್ರಿ ಅಂತ ಅಂದ್ರೆ ಸಿಂಪಲ್. 2, 3 ಅನ್ನ ಫಿಲ್ ಮಾಡ್ಬೇಕಲ್ವಾ ನಾನಿಲ್ಲಿ. ಸೊ ಇವಾಗ 2 ಇಲ್ಲಿದೆ, ಅದರ ಪ್ರೊಬಬಿಲಿಟಿ ಎಷ್ಟು, 1/2. 3 ಎಲ್ಲಿದೆ, ಇಲ್ಲಿದೆ. ಸೊ ಅದರ ಪ್ರೊಬಬಿಲಿಟಿ ಎಷ್ಟಿದೆ, 1/3. ಸೊ 1/2 ಇಂಟು 1/3, ಸರಿನಾ. ಈ ತರ ಮಲ್ಟಿಪ್ಲೈ ಮಾಡಿ ಬರಿಬೇಕಾಗತ್ತೆ. ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಹೋಗಿ. ಸೊ 1/2 ಇಂಟು 1/3. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 1/6 ಬರುತ್ತೆ. 1/6, ಸರಿನಾ. ಫ್ರಾಕ್ಷನ್ಸ್ ಅಲ್ಲಿ ಯಾವ ರೀತಿ ಮಾಡೋದು ಅಂತಂದ್ರೆ, 1 ಅನ್ನ ಪ್ರೆಸ್ ಮಾಡಿ, ಇಲ್ಲಿ a/b/c ಅಂತ ಇರುತ್ತೆ. ಸೊ ಅದನ್ನ ಪ್ರೆಸ್ ಮಾಡಿ ಆಮೇಲೆ ನೀವು 2 ಅನ್ನ ಹೊಡೆದ್ರೆ 1/2 ಫ್ರಾಕ್ಷನ್ಸ್ ತರನೇ ಬರುತ್ತೆ, ಸರಿನಾ. ಎಸ್. ನೆಕ್ಸ್ಟ್ 2, 4 ಬೇಕು. ಸೊ 2 1/2 ಇದೆ, 4ಗೆ ಪ್ರೊಬಬಿಲಿಟಿ ಎಷ್ಟಿದೆ, 1/3, ಸರಿನಾ. ಇವಾಗ ನೋಡಿ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. 2 ಇಂದ ಎಷ್ಟಿದೆ, 1/2 ಇದೆ ಅಲ್ವಾ. ಸೊ 1/2 ಇಂಟು 1/3, 1/2 ಇಂಟು 1/3, 1/2 ಇಂಟು 1/3. ಸೊ ಫಸ್ಟ್ ರೋ ಫುಲ್ ಮುಗಿಯುತ್ತೆ. ನೆಕ್ಸ್ಟ್ 1/4 ಇಂಟು 1/3, 1/4 ಇಂಟು 1/3, 1/4 ಇಂಟು 1/3, ಸೆಕೆಂಡ್ ರೋ ಮುಗಿಯುತ್ತೆ. 1/4 ಇಂಟು 1/3, 1/4 ಇಂಟು 1/3, 1/4 ಇಂಟು 1/3, ಥರ್ಡ್ ರೋ ಮುಗಿಯುತ್ತೆ. ಗೊತ್ತಾಯ್ತಾ. ಎಸ್. ಸೊ ಇವಾಗ 1/4 ಇಂಟು, ಸೊ ಇವಾಗ 1/2 ಇಂಟು 1/3 ಸೇಮ್ ವ್ಯಾಲ್ಯೂಸೇ ಬರೋದಲ್ವಾ. 1/2, 4 ಅಂತ ಅಂದ್ರೆ 2, 4, 3, 4, 5 ಅಷ್ಟಕ್ಕೂ ಕೂಡ ಸೇಮ್ ಇರೋದು. ಸೊ 1/2 ಇಂಟು 1/3 ವ್ಯಾಲ್ಯೂ ಏನು ಬರುತ್ತೆ ನನಗೆ, 1/6 ಬರುತ್ತೆ. 1/2 ಇಂಟು 1/3 ವ್ಯಾಲ್ಯೂ ಏನು ಬರುತ್ತೆ ನನಗೆ, 1/6 ಬರುತ್ತೆ, ಸರಿನಾ. ನೆಕ್ಸ್ಟ್ 5, 3, 5 ಇಲ್ಲಿದೆ,
3 ಇಲ್ಲಿದೆ 1/4 ಇಂಟು 1/3 ಸರಿನಾ 1/4 ಇಂಟು 1/3 ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 1/12 ನೆಕ್ಸ್ಟ್ 5, 4 ಸೊ 5 ಇಲ್ಲಿದೆ 4 ಇಲ್ಲಿದೆ 1/4 ಇಂಟು 1/3 1/12 ನೆಕ್ಸ್ಟ್ 1/4 ಇಂಟು 1/3 1/12 ಆಗುತ್ತೆ ನೆಕ್ಸ್ಟ್ ಇಲ್ಲಿ ಸರಿನಾ 7, 3 ಅಂತ ಅಂದರೆ 1/4 ಇಂಟು 1/3 1/4 ಇಂಟು 1/3 1/4 ಇಂಟು 1/3 ವ್ಯಾಲ್ಯೂ ಎಷ್ಟು ಬರುತ್ತೆ ಅಷ್ಟೇ 1/12 ನೋಡಿ ಇಲ್ಲಿ ಜಾಯಿಂಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನ ಬರ್ದಾಯ್ತು ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ಶೋ ದಟ್ ದ ಕೋವೇರಿಯನ್ಸ್ ಆಫ್ x, y ಈಸ್ ಈಕ್ವಲ್ ಟು 0 ಸೊ ಕೋವೇರಿಯನ್ಸ್ ಅನ್ನ ಕಂಡುಹಿಡಿಯೋಣ ಕೋವೇರಿಯನ್ಸ್ ಆಫ್ x, y ವಿಲ್ ಬಿ ಈಕ್ವಲ್ ಟು expectation of xy minus expectation of x into expectation of y ಫಾರ್ಮುಲಾಗಳು ನಾವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡಿದ್ವಿ ಕೋವೇರಿಯನ್ಸ್ ಆಫ್ x, y ವಿಲ್ ಬಿ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಆಫ್ xy ಮೈನಸ್ ಎಕ್ಸ್ಪೆಕ್ಟೇಷನ್ ಆಫ್ x ಮತ್ತೆ ಎಕ್ಸ್ಪೆಕ್ಟೇಷನ್ ಆಫ್ y ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಂತೀನಿ ಯಾಕಂತಂದ್ರೆ ಇನ್ನೂ ಕೂಡ ನಮಗೆ ಎಕ್ಸ್ಪೆಕ್ಟೇಷನ್ ಆಫ್ x, y ಮತ್ತೆ xy ಇದು ವ್ಯಾಲ್ಯೂ ಗೊತ್ತಿಲ್ಲ ಸೊ ಅದನ್ನ ಫಸ್ಟ್ ಕಂಡುಹಿಡ್ಕೊಳ್ಳೋಣ ಸೊ ಫಸ್ಟ್ ನಾನು ಎಕ್ಸ್ಪೆಕ್ಟೇಷನ್ ಆಫ್ x ಅನ್ನ ಕಂಡುಹಿಡಿತೀನಿ ಅಲ್ಲಿ ಏನು ಫಾರ್ಮುಲಾ ಏನು ಎಕ್ಸ್ಪೆಕ್ಟೇಷನ್ ಆಫ್ x ಗೆ ಸಮೇಷನ್ ಆಫ್ xi ಇಂಟು ಎಫ್ ಆಫ್ xi ಸರಿನಾ ನೋಡಿ ಇಲ್ಲಿ xi ಇದೆ ಎಫ್ ಆಫ್ xi ಇದೆ ಯಾವ ರೀತಿ 2 ಇಂಟು 1/2 ಪ್ಲಸ್ 5 ಇಂಟು 1/4 ಪ್ಲಸ್ 7 ಇಂಟು 1/4 ಆ ಥರ 2 ಇಂಟು 1/2 ಪ್ಲಸ್ 5 ಇಂಟು 1/4 ಪ್ಲಸ್ 7 ಇಂಟು 1/4 ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ಕ್ಯಾಲ್ಕುಲೇಟರ್ ನೋಡಿ 2 1 ಇದು ಅಷ್ಟು ಹೋಗಿ 1 ಆಗುತ್ತೆ ಪ್ಲಸ್ 5/4 ಪ್ಲಸ್ 7/4 ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಹಾಕ್ಬೋದು ನೋಡಿ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ ಅಂತಂದ್ರೆ ನ್ಯೂಮರೇಟರ್ ಅನ್ನ ನಾವು ಆ್ಯಡ್ ಮಾಡ್ಬೋದು ಸೊ 1 ಪ್ಲಸ್ ಡಿನಾಮಿನೇಟರ್ ಸೇಮ್ ಇದೆ 5 ಪ್ಲಸ್ 7 ಅಂತ ಅಂದ್ರೆ ಎಷ್ಟಾಗುತ್ತೆ 12 ಆಗುತ್ತೆ ಸೊ 4 ಇಲ್ಲಿಗೆ ಹೋದ್ರೆ 12 ಪ್ಲಸ್ 4 16/4 ಅಂತ ಅಂದ್ರೆ 4 1 4 4 16 ಸೊ 4 ಇಸ್ ದ ಎಕ್ಸ್ಪೆಕ್ಟೇಷನ್ ಆಫ್ x ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಆಫ್ y ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಸೊ ಇದಕ್ಕೆ ಫಾರ್ಮುಲಾ ಏನು ಸಮೇಷನ್ ಆಫ್ yj ಇಂಟು g ಆಫ್ yj ಸರಿನಾ ನೋಡಿ ಇಲ್ಲಿ yj ಇಂಟು g ಆಫ್ yj 3 ಇಂಟು 1/3 ಪ್ಲಸ್ 4 ಇಂಟು 1/3 ಪ್ಲಸ್ 5 ಇಂಟು 1/3 ಆ ಥರ 3 ಇಂಟು 1/3 ಪ್ಲಸ್ 4 ಇಂಟು 1/3 ಪ್ಲಸ್ 5 ಇಂಟು 1/3 ಸರಿನಾ ವ್ಯಾಲ್ಯೂ ಏನಾಗುತ್ತೆ 3 1 ಕ್ಯಾನ್ಸಲ್ ಔಟಾ ಸೊ 1 ಮಾತ್ರ ಉಳ್ಕೊಂತು ಪ್ಲಸ್ 4/3 ಹಂಗೆ ಉಳ್ಕೊಳುತ್ತೆ 5/3 ಹಂಗೆ ಉಳ್ಕೊಳುತ್ತೆ ನೋಡಿ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದ್ರೆ ನ್ಯೂಮರೇಟರ್ ಅನ್ನ ಆಡ್ ಮಾಡಬಹುದು ಕಾಮನ್ ಆಗಿ ಡಿನಾಮಿನೇಟರ್ ಅನ್ನ ತಗೊಂಡು 5 ಪ್ಲಸ್ 4 ಏನಾಯ್ತು ನನಗೆ 5 ಪ್ಲಸ್ 4 ಈಸ್ 9 ಸೊ ಇಲ್ಲಿಗೆ ಮಲ್ಟಿಪ್ಲೈ ಆದ್ರೆ 3 ಆಗುತ್ತೆ 3 ಪ್ಲಸ್ 9 ಅಂತಂದ್ರೆ 12/3 ಅಂತಂದ್ರೆ 4 ಸೊ ಎಕ್ಸ್ಪೆಕ್ಟೇಷನ್ ಆಫ್ y ಕೂಡ ನನಗೆ 4 ಬರ್ತಾ ಇದೆ ಈಗ ಎಕ್ಸ್ಪೆಕ್ಟೇಷನ್ ಆಫ್ xy ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಎಕ್ಸ್ಪೆಕ್ಟೇಷನ್ ಆಫ್ xy ವಿಲ್ ಬಿ ಈಕ್ವಲ್ ಟು ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಸಮೇಷನ್ ಆಫ್ xi ಇಂಟು yj j ಆಫ್ ij ಸರಿನಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು xi yj ಇಂಟು j ಆಫ್ ij ನೀಟಾಗಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ 2 ಇಂಟು 3 ಇಂಟು 1/6 2 ಇಂಟು 3 ಇಂಟು 1/6 ಪ್ಲಸ್ 2 ಇಂಟು 4 ಇಂಟು 1/6 2 ಇಂಟು 4 ಇಂಟು 1/6 ಪ್ಲಸ್ 2 ಇಂಟು 5 ಇಂಟು 1/6 2 ಇಂಟು 5 ಇಂಟು 1/6 ಗೊತ್ತಾಯ್ತಾ ಯಾವ ರೀತಿ 2 ಇಂಟು 3 ಇಂಟು 1/6 2 ಇಂಟು 4 ಇಂಟು 1/6 2 ಇಂಟು 5 ಇಂಟು 1/6 ನೆಕ್ಸ್ಟ್ 5 ಇಂಟು 3 ಇಂಟು 1/12 5 ಇಂಟು 4 ಇಂಟು 1/12 5 ಇಂಟು 5 ಇಂಟು 1/12 ಆ ಥರ ಎಲ್ಲದಕ್ಕೂ ಕೂಡ ಬರಿಬೇಕು 5 ಇಂಟು 3 ಇಂಟು 1/12 ಪ್ಲಸ್ 5 ಇಂಟು 4 ಇಂಟು 1/12 5 ಇಂಟು 4 ಇಂಟು 1/12 ಪ್ಲಸ್ 5 ಇಂಟು 5 ಇಂಟು 1/12 5 ಇಂಟು 5 ಇಂಟು 1/12 ನೆಕ್ಸ್ಟ್ ಪ್ಲಸ್ 7 ಇಂಟು 3 ಇಂಟು 1/12 7 ಇಂಟು 3 ಇಂಟು 1/12 ಪ್ಲಸ್ 7 ಇಂಟು 4 ಇಂಟು 1/12 7 ಇಂಟು 4 ಇಂಟು 1/12 ಪ್ಲಸ್ 7 ಇಂಟು 5 ಇಂಟು 1/12 7 ಇಂಟು 5 ಇಂಟು 1/12 ಸೊ ಈಗ ಅಷ್ಟನ್ನು ಕೂಡ ಆದಷ್ಟು ಸಿಂಪ್ಲಿಫೈ ಮಾಡ್ಕೊತ ಹೋಗ್ತೀನಿ ನೋಡಿ ಇಲ್ಲಿ 3 2s 6 ಸೊ 6/6 ಅಂತ ಅಂದರೆ 1 ಆಗುತ್ತೆ ಪ್ಲಸ್ 2 ಇಂಟು 4 2s 8 ಆಯಿತು 8/6 ಆಗುತ್ತೆ ಸರಿನಾ ಪ್ಲಸ್ 5 2s 10 ಸೊ 10/6 ಪ್ಲಸ್ 5 3s 15 ಸೊ 15/12 5 4s 20 20/12 5 5s 25 25/12 7 3s 21 21/12
7 4s are 28, 28 by 12. 7 5s are 35, 35 by 12. ನಾನು ಅವಾಗಲೇ ಹೇಳಿದ್ದೀನಿ ಡಿನಾಮಿನೇಟರ್ ಸೇಮ್ ಇದ್ರೆ ನಾವು ನ್ಯೂಮರೇಟರ್ನ ಆ್ಯಡ್ ಮಾಡ್ಬೋದು. ಸೊ 1 ಪ್ಲಸ್ ಇಲ್ಲಿ ಇವೆರಡಕ್ಕೂ ಕೂಡ ಡಿನಾಮಿನೇಟರ್ ಸೇಮ್ ಇದೆ, ಸೊ 6. ನ್ಯೂಮರೇಟರ್ ಆ್ಯಡ್ ಮಾಡಿ 8 ಪ್ಲಸ್ 10 ಅಂತಂದರೆ 18 ಪ್ಲಸ್ ಇಲ್ಲಿ ನೋಡಿ ಇದು ಅಷ್ಟಕ್ಕೂ ಕೂಡ ಡಿನಾಮಿನೇಟರ್ ಕಾಮನ್ ಇದೆ, ದಟ್ ಈಸ್ 12. ನ್ಯೂಮರೇಟರನ್ನು ಆ್ಯಡ್ ಮಾಡಿ ಏನಾಗುತ್ತೆ 15 ಪ್ಲಸ್ 20 ಪ್ಲಸ್ 25 ಪ್ಲಸ್ 21 ಪ್ಲಸ್ 28 ಪ್ಲಸ್ 35. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 144. ಸೊ ಇವಾಗ ಆದಷ್ಟು ಸಿಂಪ್ಲಿಫೈ ಮಾಡ್ಕೊತ ಹೋಗಿ 6 1s 6 3s 18 ಅಲ್ವಾ, ಎಸ್. 12 1s 12 12s 144. ಸೊ 1 ಪ್ಲಸ್ 3 ಪ್ಲಸ್ 12 ಏನಾಯಿತು ನನಗೆ 12 ಪ್ಲಸ್ 3 is 15, 16 ಇಸ್ ದ ಆನ್ಸರ್. ಸರಿನಾ? ನೀವು ಈ ಥರ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಮಾಡ್ಬೋದು, ಇಲ್ಲಾಂದರೆ ಒಂದೇ ಸಲ ಕ್ಯಾಲ್ಕುಲೇಟ್ರಲ್ಲಿ ಹಾಕ್ಬೋದು. ಸೊ ಈಗ ನನಗೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮತ್ತು ಎಕ್ಸ್ಪೆಕ್ಟೇಷನ್ ಆಫ್ ವೈ ಸಿಕ್ಕಿದೆ. ಸೊ ಇಲ್ಲಿಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಜಾಗ ಇಲ್ಲ ಅದಕ್ಕೋಸ್ಕರ ಇಲ್ಲೇ ಬರೀತೀನಿ. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಎಷ್ಟಪ್ಪ ಬಂದಿರೋದು 16 ಮೈನಸ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಈಸ್ 4, ಎಕ್ಸ್ಪೆಕ್ಟೇಷನ್ ಆಫ್ ವೈ ಈಸ್ 4. ಸೊ 4 4s ಏನಾಯಿತು 16, 16 ಮೈನಸ್ 16 ಅಂತ ಅಂದರೆ 0. ಅವ್ರು ಏನು ಹೇಳಿದ್ದು ಕೋವೇರಿಯನ್ಸು 0 ಇದೆ ಅಂತ ವೆರಿಫೈ ಮಾಡೋದಕ್ಕೆ ಹೇಳಿದ್ರು. ಸೊ ಕೋವೇರಿಯನ್ಸು 0 ಇದೆ ನೋಡಿ. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ 16, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಈಸ್ 4, ವೈ ಈಸ್ 4. 4 4s 16, 16 ಮೈನಸ್ 16 0. ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಫೈಂಡ್ ದ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಸೊ ಅದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಫಸ್ಟು ಎಕ್ಸ್ ಪ್ಲಸ್ ವೈ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಇಲ್ಲಿ ನೋಡ್ತಾ ಹೋಗಿ. ಸೊ ಇದು ಸಪ್ರೇಟಾಗಿ ಬರ್ಕೊಳ್ಳಿ, ಇದು ಒಂಥರ ರಫ್ ಇದ್ದಂಗೆ ಎಕ್ಸ್ ಪ್ಲಸ್ ವೈ ಮತ್ತು ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ ಯಾವ ರೀತಿ. 2 ಪ್ಲಸ್ 3 ಏನಾಗುತ್ತೆ 5 ಆಗುತ್ತೆ. ಸೊ ಅದಕ್ಕೆ ಪ್ರೊಬಬಿಲಿಟಿ ಎಷ್ಟಿರೋದು 1/6. ಗೊತ್ತಾಯ್ತಾ ಯಾವ ರೀತಿ 2 ಪ್ಲಸ್ 3 5 ಆಯಿತು. ಸೊ ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ ಎಷ್ಟು 1/6. 2 ಪ್ಲಸ್ 4 ಏನಾಗುತ್ತೆ 6 ಆಗುತ್ತೆ, ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ ಇಸ್ 1/6. 2 ಪ್ಲಸ್ 5 ಏನಾಗುತ್ತೆ ಇಟ್ ವಿಲ್ ಬಿ 7. ಸೊ ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ ಇಸ್ 1/6. 5 ಪ್ಲಸ್ 3 ಏನಾಯಿತು 8, ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ ಇಸ್ 1/12. 5 ಪ್ಲಸ್ 4 9 ಆಗುತ್ತೆ, ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ 1/12. 5 ಪ್ಲಸ್ 5 10 ಆಗುತ್ತೆ, ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ 1/12. ನೆಕ್ಸ್ಟ್ 7 ಪ್ಲಸ್ 3 10 ಆಗುತ್ತೆ, ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ 1/12. 7 ಪ್ಲಸ್ 4 ಏನಾಗುತ್ತೆ 7 ಪ್ಲಸ್ 4 is 11, ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ ಇಸ್ 1/12. 7 ಪ್ಲಸ್ 5 ಏನಾಯಿತು ನನಗೆ 12 ಆಯಿತು, ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ ಇಸ್ 1/12. ಸರಿನಾ? ಆ್ಯಡ್ ಮಾಡಬೇಕು 2 ಪ್ಲಸ್ 3 5, ಸೊ ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ. 2 ಪ್ಲಸ್ 4 ಎಷ್ಟಾಯಿತು 6, ಅದರ ರೆಸ್ಪೆಕ್ಟಿವ್ ಪ್ರೊಬಬಿಲಿಟಿ. ಆ ಥರ. ಸೊ ಅವ್ರು ಏನು ಕೇಳ್ತಾ ಇದ್ದಾರೆ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅನ್ನು ನಾವು ಬರಿತಾ ಹೋಗಬೇಕು. ಸೊ ಝಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಇಲ್ಲಿ ಬರಿತೀನಿ, ಅಂದರೆ ಟೇಬಲ್ ಫಾರ್ಮೆಟಲ್ಲಿ ಬರೀಬೇಕು. ಪಿ ಆಫ್ ಝಡ್ ಅನ್ನು ಇಲ್ಲಿ ಬರಿತಾ ಹೋಗ್ತೀನಿ. ಝಡ್ ಏನಕ್ಕೆ ಈಕ್ವಲ್ ಆಗಿರೋದು ಎಕ್ಸ್ ಪ್ಲಸ್ ವೈಗೆ ಅಲ್ವಾ. ಸೊ ಇಲ್ಲಿ ಟೇಬಲ್ ಅನ್ನು ಬರಿತಾ ಹೋಗೋಣ. ಸೊ ಟೇಬಲಲ್ಲಿ ವ್ಯಾಲ್ಯೂಸ್ ಏನೇನು ಬರ್ತವೆ 5 6 7 8 9 10 11 12. 5 6 7 8 9 10 11 ಮತ್ತು 12. ಸೊ ಇವಾಗ 5 ಒಂದೇ ಸಲ ಇರೋದು, ಅದರ ಪ್ರೊಬಬಿಲಿಟಿ ಎಷ್ಟು 1/6. 6 ಒಂದೇ ಸಲ ಇರೋದು 1/6. ನೆಕ್ಸ್ಟು 7 ಒಂದೇ ಸಲ ಇರೋದು 1/6. 8 ಒಂದೇ ಸಲ ಇರೋದು 1/12. 9 ಒಂದೇ ಸಲ ಇರೋದು 1/12. 10 ಎರಡು ಸಲ ಇದೆ ನೋಡಿ ಇಲ್ಲಿ, ಇವೆರಡನ್ನೂ ಕೂಡ ಆ್ಯಡ್ ಮಾಡಬೇಕು. ಸೊ 1/12 ಪ್ಲಸ್ 1/12 ಏನಾಗುತ್ತೆ 1/12 ಪ್ಲಸ್ 1/12. ಸೊ ವ್ಯಾಲ್ಯೂ ವಿಲ್ ಬಿ 1/6 ಆಗುತ್ತೆ. ಸೊ 1/6. ನೆಕ್ಸ್ಟ್ 11. ಸೊ 1/12. ನೆಕ್ಸ್ಟ್ 12ಗೂ ಕೂಡ ಒಂದೇ ಒಂದಿರೋದು, ಸೊ 1/12. ಸರಿನಾ? ಇಷ್ಟನ್ನು ಬರೆದ್ರೆ ಸಾಕು. ಸರಿನಾ? ನಾವೇನು ಮಾಡಿದ್ವಿ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅನ್ನು ಬರೆದಿದ್ದೀವಿ ಅಷ್ಟೇ. ಸೊ ಇಷ್ಟನ್ನು ಬರೀರಿ, ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.